ಆತ್ಮೀಯ ರೈತ ಬಾಂಧವರೆಲ್ಲರಿಗೂ ವಿಸ್ತೃತ ಯೂಟ್ಯೂಬ್ ಚಾನಲಲ್ಲಿ ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಅದೇ ಥರ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಗೊಬ್ಬರವು ಭಾಳಷ್ಟು ರೈತರು ಬಳಕೆ ಮಾಡ್ಕೊಂಡಿದ್ದಾರೆ. ಇವಾಗೂ ಬೀದರ್ ಜಿಲ್ಲೆಯಲ್ಲಿ ಮತ್ತೊಬ್ಬ ಏರಿಯಾದಲ್ಲಿ ಮತ್ತೊಬ್ಬ ರೈತರು ನಮ್ಮ ಗೊಬ್ಬರವನ್ನು ಬಳಕೆ ಮಾಡಿದ್ದಾರೆ. ಅವರ ತೋಟಕ್ಕೆ ವಿಸಿಟ್ ಮಾಡಿ ಅವರ ಅಭಿಪ್ರಾಯವನ್ನು ತಿಳ್ಕೊಂಬೋಣ ಅಂತ ಬಂದಿದ್ದೀವಿ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು ಸರ್? ಶಾಂತ. ಊರು ಸರ್? ಕನಗೋಳ. ತಾಲೂಕಾ ಜಿಲ್ಲೆ ಸರ್? ಅದೇ ತುಡುಗುಪ್ಪ ತಾಲೂಕಾ ಜಿಲ್ಲಾ ಬೀದರ್. ತುಡುಗುಪ್ಪ ಜಿಲ್ಲಾ ಬೀದರ್ ಸರ್, ಕನಗೋಳ ಗ್ರಾಮ. ಹಾಂ ರೀ. ಮತ್ತು ಸರ್ ನಮ್ಮ ಗೊಬ್ಬರ ಯಾವ ಬೆಳೆಗೆ ಹಾಕಿರಿ ಸರ್? ಕಬ್ಬಿಗೆ ಹಾಕಿರಿ. ಎಷ್ಟು ಎಕರೆ ಇದೆ ಸರ್? ಈಗ 2 ಎಕರೆದಾಗ 1 ಎಕರೆ ಹೋಗ್ಯದ್ರಿ. 1 ಎಕರೆ ಅದ. 1 ಎಕರೆ ಹೋಗ್ಯದ, 1 ಎಕರೆ ಅದ. ಆಗ 65 ಟನ್ ಕಬ್ಬು ಹೋಗ್ಯದ್ರಿ ಆಲ್ರೆಡಿ. 1 ಎಕರೆ 65 ಟನ್ ಹೋಗ್ಯದ. ಹಾಂ ರೀ. ಮತ್ತು 1 ಎಕರೆ ಅದ ರೀ. ಇನ್ನೂ 1 ಎಕರೆ ಅದ. ಹಾಂ. ಮತ್ತು ಸರ್ ಈ ಟೋಟಲ್ 2 ಎಕರೆ ಕಬ್ಬಿಗೆ. ಹಾಂ ರೀ. ಎಷ್ಟು ಬ್ಯಾಗ್ ಹಾಕಿರಿ ಸರ್ ನಿಮ್ಗೆ? ನಮ್ದು ಹಾಕಿದಾಗ 10 ರೀ ಎಕರ್ಕ. ಹಾಕಿದಾಗ 10 ಬ್ಯಾಗ್ ಹಾಕಿ. ಹಾಂ. 6 ಕಿಲೋ ಬೋನ್ ಮೇಲು, 4 ಕಿಲೋ ಪ್ರಾಮ್. ಹಾಂ ರೀ. 2 ಟೈಮ್ ಬಳಸಿದ್ರಿ. ಹಾಂ ರೀ. ಒಂದು ನೇಗುಲ್ ಹೊಡೆಪರಿ ಬಳಸಿದ್ರಿ. ನೇಗುಲ್ ಹೊಡೆಪರಿ ಒಂದು ಜೂನ್ದಾಗ ರೀ. 1 ಜೂನ್ದಾಗ ಬಳಸಿ. ಮತ್ತು ಸರ್ ಹಾಕೋಣ ನಿಮಗೆ ಹ್ಯಾಂಗೆ ಅನ್ನಿಸ್ತು ರಿಸಲ್ಟ್ ಸರ್? ಕಬ್ಬು ರಿಸಲ್ಟ್ ರೀ ನಮಗೆ ಏಕ್ದಮ್ ಗೊತ್ತಾಗಿಲ್ಲ. ಇರ್ತಾ ಈಗ ಗೊತ್ತಾಗಿರ್ತದ. ಈಗ ಗೊತ್ತಾಗಲ್ಲ. ಇಳುವರಿ ಚಲೋ ಹೊಂಟದ ಅಂಬದು. ಆದ್ಮೇಲೆ ಒಂದು 5-6 ಗುಡ್ಡ ನಮಗೆ ಜಾಸ್ತಿ ಬೆಳೆದದ ಅನ್ನಂಗೆ ಕಾಣತ್ತೆ. 5-6 ಗುಡ್ಡ ಗಣಿಕೆಗಳು ಜಾಸ್ತಿ ಬಂದವು ರೀ. 5-6 ಗಣಿಕೆಗಳು ಜಾಸ್ತಿ ಇದೆ. ರಿಸಲ್ಟ್ ಅಂತ ಚಲೋ ಹಾಂ, ಬಂದಿದೆ. ರಿಸಲ್ಟ್ ಚಲೋ ಬಂದಿದೆ ರೀ. ಮತ್ತು ಸರ್ ನೀವು 1 ಎಕರೆ ಕಬ್ಬು ಹೋಗಿದ್ದೀವಿ ನಿಮ್ಗೆ. ಹಾಂ. ಅದು ಇಳುವರಿ ಎಷ್ಟು ಬಂತು ಸರ್? ಅದು ಚಲೋ ಬಂದ್ವಿ ರೀ. ಎಷ್ಟಾಗಿದೆ? ಅದು ನೋಡಿ 65-4 ಆಗ್ಯದ ರೀ. 65 ಅದೇ ಒಂದು ಹೆಜ್ಜಗಮ್ಮ ಆಗ್ಯದ ಅಂತ 65 ಹೇಳಿ. ಹಾಂ, 65. ಹೋದ ವರ್ಷ ಎಷ್ಟಾಗಿತ್ತು ಸರ್? ಅದು ಹೋದ ವರ್ಷ ನೋಡ್ರಿ 40 ಆಗಿತ್ತು. 45. ಈ ವರ್ಷ ನಮ್ಮ ಗೊಬ್ಬರ ವರ್ಷನ ಚಲೋ ಆಗಿದೆ. ಹೆಚ್ಚಿಗೆ ಆಗ್ಯದ್ರಿ. ಒಂದು 25 ಟನ್ ಹೆಚ್ಚಿಗೆ. ಬೇರೆದು ಯಾವ್ದನ್ನೂ ಗೊಬ್ಬರ ಹಾಕಿಲ್ಲ, ಯಾವುದೋ ಇಲ್ಲ. ಅದ್ರಾಗ ಏನೊಂದು ಚೀಲ ಹಿರಿಯ ಮಾತ್ರ ಹಾಕಿದೆ ಒಟ್ಟು. ಯೂರಿಯಾ ಸ್ಮಿತ್ ಹಾಕಿ. ಹಾಂ ರೀ. ಮತ್ತು ಸರ್ ಈ ಗಣಿಕೆ ತನ ಹೆಂಗೆ ಬಂದ ಸರ್ ನಿಮಗೆ? ಗಣಿಕೆ ಚಲೋ ಬಂದವ್ರಿ. ಊಚೂಚು ಬಂದದ ಗಣಿಕೆ. ಪೈಲೆ ಎಲ್ಲ ಗುಜ್ಜಿರ್ತಿತ್ತು, ಗಣಿಕೆ ಊಚ್ ಆಗ್ಯದ. ಕಬ್ಬು ದಮ್ ಆಗ್ಯದ. ಹಾಂ, ಕಬ್ಬು ಪಿಂಡ್ ಅದ. ಹಾಂ. ಹೋದ ವರ್ಷ ಎಷ್ಟು ಇರ್ತದೆ ಸರ್ ಗಣಿಕೆ? ಪಾದರ್ಸ ಗುಜ್ಜಿದ್ರಿ ಗಣಿಕೆ. ಈ ವರ್ಷ ಚಲೋ ಚೋಟ್ ಬಂದಾವ. ಚೂಟ್ ಆಗ್ಯಾವ. ಹಾಂ, ಈಗ ಬಂದಾವ ಚೋಟ್. ಪೈಲೆ ಸುರು ಏನದ ಅಂದ್ರೆ ಎಷ್ಟು ಗಣಿಕೆಗಳು ಬಂದಾವ ಸರ್? ಇವು ಗಣಿಕೆ 30-20 ರೂಪಾಯಿ, 20 ಮ್ಯಾಲ ಒಟ್ಟು. 8 ಸರಿ ಎಷ್ಟು ಮಾಡ್ತಾವ ನೋಡ್ರಿ. ಇವು ಏನಾರ 25-26 ಮ್ಯಾಲ ನೋಡ್ರಿ. 30 ಬಂದಂಗೆ. ಈಗ ದಂಡೆ ಹೋಗಿ ಹಿಡಿದ್ರೆ 30 ಅವ. 8 ಸರಿ ಒಂದು 8 ನೋಡ್ರಿ. ಒಂದು 8. ಮತ್ತು ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಟ್ಟು? ಇದು ಹಾಕೋದು ಭಾಳ ಇಷ್ಟ ಅದ. ಹಾಕೋದು ಚಲೋ ಅದ. ಚಲೋ ಅದ. ಚಲೋ ಹೊಂಟಾವ. ಎಲ್ಲ ಇಳುವರಿ ಹೊಂಟದ. ಮತ್ತು ಸರ್ ನೀವು ನಮ್ಮ ನೇಗುಲ್ ಹೊಡೆಪರಿ ನಮ್ಮ ಗೊಬ್ಬರ ಹಾಕಿ ಸರ್. ಹಾಂ ರೀ. ಅದಕ್ಕೆ ಎಷ್ಟು ಮರಿಗಳು ಹೊಡೆದು ಸರ್? ಅದಕ್ಕೆ ಮರಿ ನೋಡ್ರಿ. ಒಂದಕ್ಕೆ 1 ಮರಿ ಇತ್ತು ರೀ. ಇವೇನೋ 1 ಮರಿಗೆ 10 ಮರಿ ಆಗ್ಯಾವ. 1 ಮರಿಗೆ 10. 10 ಮರಿ ಈಗ 10-12 ಹೆಚ್ಚಿಂದ ಯಾವಾಗ ಕಮ್ಮಿ ಇಲ್ಲ. 10-12 ಹೆಚ್ಚಿಗೆ. ಹಾಂ ರೀ. 8 ನೋಡ್ರಿ ಮರಿಗಳು. ಗಣಿಕೆ 8 ನೋಡ್ರಿ ಸರ್. ಆಯ್ತು ನೋಡಿ. ಆತ್ಮೀಯ ರೈತ ಬಾಂಧವ್ರಿ, ಗಣಿಕೆಗಳು 8 ನಿಮಗೆ ತೋರಿಸ್ತೀವಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 ಗಣಿಕೆ ಆಗ್ಯಾವ. ಹಾಂ ರೀ. 28 ಅಲ್ಲಿ ಕೆಳಗೆ ಒಂದು 2 ಹೋಗ್ಯಾವ. 30 ಗಣಿಕೆಗಳು. ಆತ್ಮೀಯ ರೈತ ಬಂದರೆ 30 ಗಣಿಕೆಗಳು ಬಂದವು. ಹಾಂ ರೀ. ಹೋದ ವರ್ಷ ಎಷ್ಟು ಬಂದಿವು? ಪಾದರ್ಸ ಅತ್ತೆ ಒಂದು 20 ಬಂದಿವು. 20 ಎಕ್ಕಿ ಸೇಟೆ ಇತ್ತು ರೀ. ಒಂದು 5-6 ಗುಡ್ಡ ಹೆಚ್ಚಿಗೆ ಜಾಸ್ತಿ ಬೆಳವಣಿಗೆ ಆಗ್ಯದ. ಹಾಂ ರೀ. ಬೇರೆ ರೈತರಿಗೂ ಹೇಳಿ. ಆಯ್ತು. ನಮ್ಮ ಗೊಬ್ಬರ ನಿಮ್ಮ ಗೊಬ್ಬರ ತಂದ್ರೆ ಹೋಯ್ತದೆ ರೀ. ಅದೇ ನಿಮ್ಮ ಊರಾಗ ಇದು ಗೋಡೌನ್ದಾಗ ಅದ. ಮಂಗಲ್ಗಿ ಸೊಸೈಟಿ, ಕಾಳ್ಮಡ್ಗಿ ಸೊಸೈಟಿ ನಮ್ಮ ಗೊಬ್ಬರ ಸಿಗುತ್ತೆ. ಆಯ್ತು. ಎಲ್ಲರೂ ಹೀಗೆ ಬಳ್ಕೊತಾ ಇರ್ರಿ. ಆಯ್ತು. ಆತ್ಮೀಯ ರೈತ ಬಾಂಧವ್ರಿ, ಸರ್ ಅವ್ರ ಮಾತು ಕೇಳಿದ್ದೀರಿ. ನೀವು ಎಲ್ಲರೂ ಬಳಕೆ ಮಾಡಿ. ನಮ್ಮ ಗೊಬ್ಬರದಲ್ಲಿ ಮೈಕ್ರೋ ನ್ಯೂಟ್ರಿಯನ್ಸ್, ಆ್ಯಡೆಡ್ ಮೈಕ್ರೋ ನ್ಯೂಟ್ರಿಯನ್ಸ್ ಎಲ್ಲ ಥರದ ನ್ಯೂಟ್ರಿಯನ್ಸ್ಗಳಿದ್ದು ನಿಮಗೆ ನೀವು ನಮ್ಮ ಗೊಬ್ಬರವನ್ನು ಬಳಕೆ ಮಾಡಿದಾಗ ಹೆಚ್ಚಿಗೆ ಇಳುವರಿ ಬರುತ್ತದೆ. ಇದು ಹೇಳುತ್ತಾ ನಮ್ಮ ಗೊಬ್ಬರವು ಹತ್ತಿರದ ಸೊಸೈಟಿಯಲ್ಲಿ ಮಂಗಲ್ಗಿ ಸೊಸೈಟಿ, ತಾಳ್ಮಡ್ಗಿ ಸೊಸೈಟಿ, ದಾಡ್ಗಿ ಸೊಸೈಟಿ, ಕಾಡ್ಬೋಳ್, ಕೋಲ್ ಮೇಲ್ಕುಂದ ಎಲ್ಲ ಜಾಗಿ ಸಿಗುತ್ತದೆ. ಇದು ಹೇಳುತ್ತಾ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ನಂಬರನ್ನು ಕೊಟ್ಟಿರ್ತೇವೆ. ನಮಗೆ ಸಂಪರ್ಕಿಸಿ. ಧನ್ಯವಾದಗಳು.